ಅಲ್ಲ ಇದು ಫಸ್ಟ್ ಮುಗಿಸಿ. ಅಲ್ಲ ಒಂದ್ ನಿಮಿಷ ಆಯ್ತು, ಈಗ ಚರ್ಚೆ ಆಯ್ತು, ಆಮೇಲೆ ತಗೊಳ್ಳೋಣ. ಇದಾದ್ಮೇಲೆ ಅಲ್ಲ ಈಗಾಗಲೇ ಚರ್ಚೆ ಮಾಡಿ ಕ್ವಶನ್ ಅವರಾಗ್ಲಿ ಅದಾದ್ಮೇಲೆ ತಗೊಳ್ಳೋಣ. ಈಗ ಅಲ್ಲ ಒಂದ್ ನಿಮಿಷ ರೀ, ಈ ಇಶ್ಯೂ ಅಲ್ಲಿ ಮಾತಾಡಿ ನಾವು ಇಲ್ಲ ಅದು ಮಾತಾಡೋಣ. ಆಮೇಲೆ ಈಗ ನಾವು ಚರ್ಚೆ ಮಾಡಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಚರ್ಚೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಿಯಮಾವಳಿ ಪ್ರಕಾರ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ನೋಡಿ, ಇಲ್ಲಿಂದ ಅದಕ್ಕೆ ಡೈವರ್ಟ್ ಆದ್ರೆ ನೀವು ಸದನವನ್ನ ನಾನು ಮನವಿ ಮಾಡ್ತೇನೆ, ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡ್ತೇನೆ, ಅವಕಾಶ ಮಾಡಿಕೊಡಿ. ಮಾನ್ಯ ಮುಖ್ಯಮಂತ್ರಿಗಳು ಬಂದು ಹೇಳ್ಬೇಕು. ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಪ್ರಶ್ನೋತ್ತರ ಈಗಾಗಲೇ ಚರ್ಚೆ ಮಾಡಿದಂಗೆ ವಿರೋಧ ಪಕ್ಷ ನಾಯಕರೇ, ಈಗ ನಾವು ಅಲ್ಲಿ ಈಗ ನಾವು ಚರ್ಚೆ ಮಾಡಿ ಬಂದಿದ್ದೀವಿ. ನಾವೀಗ ಚರ್ಚೆ ಮಾಡಿ ಬಂದಿದ್ದೀವಿ. ಈಗ ಯಾವುದು ಕರ್ತಕ್ಕೆ ಹೋಗ್ಬೇಡಿ. ಈಗ ವಿರೋಧ ಪಕ್ಷ ನಾಯಕರೇ, ನಾವು ಚರ್ಚೆ ಮಾಡಿ ಬಂದು ಒಂದ್ ನಿಮಿಷ, ನಾವು ಚರ್ಚೆ ಮಾಡಿ ಬಂದು ಅವ್ರು ಉತ್ತರ ಕೊಡ್ತೀವಿ ಹೇಳಿದೀವೋ ಅದನ್ನ ಪ್ರಶ್ನೆ ಉತ್ತರ ತಗೊಳ್ಳಕ್ಕೆ ಅವಕಾಶ ಮಾಡ್ಬೇಕಂತ. ಆಯ್ತು ಬಿಡಿ, ಆಯ್ತು ಬೇರೆ ವಿಷಯ. ಆಯ್ತು, ಓಕೆ. ಹಾಗಾದ್ರೆ ಹದಿನೂರು ವಿಷಯಕ್ಕೂ ಚರ್ಚೆ ಬೇಡವಾ? 13 ವಿಷಯ ಚರ್ಚೆಗೂ ಬೇಡವಾ ನಿಮ್ಗೆ? ಆಯ್ತು, ಈಗ ತಾನೇ ಕ್ವಶನ್ ತಗೊಳ್ಳೋಣ. ಆಯ್ತು, ಚರ್ಚೆ ಬೇಕು ಅಂತ ಹೇಳಿ ಅದ್ರ ಉತ್ತರ ಬೇಡವಾ ನಿಮ್ಗೆ? ಈಗ ಪ್ರಶ್ನೆ ತಗೋಬೇಕಲ್ಲ, ಈಗ ಕ್ವಶನ್ ಅವ್ರು ತಗೋಬೇಕಲ್ಲ. ಈಗ ಆಯ್ತು, ಯಾವುದು ಕಡ್ತಕ್ಕೆ ಹೋಗ್ಬಾರ್ದು, ಯಾವುದು ಕಡ್ತಕ್ಕೆ ಹೋಗ್ಬಾರ್ದು. ಆಯ್ತು ಅದು ಕೂತ್ಕೊಳ್ತೀರಾ? ದಯವಿಟ್ಟು ಕೂತ್ಕೊಳ್ಳಿ, ಹೇಳ್ತೀರಾ? ಮನುಷ್ಯ ಕೂತ್ಕೊಳ್ಳಿ. ಈಗ ನಾವು ನಮ್ಮ ಚೇಂಬರ್ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತೀನಿ ಅಂತ ಹೇಳ್ಕೊಂಡು ಒಪ್ಕೊಂಡು ತಾವು ಬಂದು ಕ್ವಶನ್ ಅವ್ರು ಸ್ಟಾರ್ಟ್ ಮಾಡಿ ಅಂತ ತಾವು ಹೇಳಿದಿರಾ ಇಲ್ವಾ? ಅಲ್ಲ ಹೇಳಿದಿರಲ್ಲ ನೀವು. ಇಮಿಡಿಯೇಟ್ ಕ್ವಶನ್ ಅವ್ರು ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಬಂದು ಉತ್ತರ ಕೊಡ್ತೀನಿ ಹೇಳೋದ ಮಾತನ್ನು ಹೇಳಿದ್ದಾರೆ. ಇಮಿಡಿಯೇಟ್ಲಿ ಇಲ್ಲಿ ಬಂದು ಮತ್ತೆ ನೀವು ಅಲ್ಲ ಒಂದ್ ನಿಮಿಷ ನಮ್ಮ ಸಭೆಗೆ ಒಂದು ಗೌರವ. ನಾವು ಒಳಗೆ ಕೂತ್ಕೊಂಡು ಚರ್ಚೆ ಮಾಡಿದ್ಮೇಲೆ ಅದು ನೀವು ಭಾಗಿಯಾಗಿದ್ರಿ, ಚರ್ಚಕರು ಭಾಗಿದ್ರು, ಹೇಳಿದ್ರು ಕ್ವಶನ್ ಅವ್ರು ತಗೊಳ್ಳೋಣ. ಅದಾದ್ಮೇಲೆ ಅವ್ರು ಬಂದು ಮಂತ್ರಿಗಳು ಉತ್ತರ ಕೊಡ್ತೀನಿ ಹೇಳೋಣ ಮಾತನ್ನು ಹೇಳಿ ತಾವು ಇಲ್ಲಿ ಬಂದಿದ್ದೀರಲ್ವಾ, ಅದನ್ನ ನಿಭಾಯಿಸ್ಬೇಕಲ್ಲ ನೀವು. ದಯವಿಟ್ಟು ಕ್ವಶನ್ ಅವ್ರು ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಮಿಕ್ಕಿದ್ದು ಇದೇ ಸಮಯ ಇದೆ, ಎಲ್ಲೋಗ್ತಿಲ್ಲ. ಈ ಸರ್ಕಾರ ಇದ್ದೇ ಇರುತ್ತೆ, ನಾನು ಕೂಡ ಇಲ್ಲೇ ಇರ್ತೀನಿ. ಅದೇ ಈ ಕ್ವಶನ್ ತಗೊಳ್ಳೋಣ. ಅದಾದ್ಮೇಲೆ ಫಸ್ಟ್ ಇಶ್ಯೂ ಅಂತ ತಗೊಂಡಿದ್ದೀರಾ ನೀವು, ಫಾರೆಸ್ಟ್